ದಿಢೀರ್ ಮುಷ್ಕರಕ್ಕೆ ಮುಂದಾಗ್ತಾ ಇದೆ ಸಾರಿಗೆ ಸಿಬ್ಬಂದಿ. ದಿನಾಂಕ ಘೋಷಣೆ ಮಾಡದೇನೆ ಸೇವೆಯನ್ನು ಸ್ಥಗಿತಗೊಳಿಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮಗಳ ನೌಕರರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸಭೆ ಕರೆಯಲಾಗಿತ್ತು. ಆ ಸಭೆಯ ನಿರ್ಧಾರ ವಿಫಲವಾಗಿದೆ. ಕಳೆದ ಶನಿವಾರ ಸಚಿವರ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಯಾವುದೇ ರೀತಿಯ ಒಮ್ಮತದ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯವಾಗಿಲ್ಲ. ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ನಡೆದಿರುವಂಥ ಮುಷ್ಕರ ಇದು. ಮತ್ತೆ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ ರಾಜ್ಯ ಸಾರಿಗೆ ನೌಕರರು. ಮುಷ್ಕರಕ್ಕಾಗಿ ನಾಳೆಯಿಂದ ಮುಖಂಡರು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಅಗೇನ್ ಮತ್ತೆ ಸಾರಿಗೆ ಸ್ಥಗಿತವಾದರೆ ಜನಜೀವನ ಸಂಚಾರ ಅಸ್ತವ್ಯಸ್ತವಾಗುತ್ತೆ. ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಬೇಡಿಕೆಗಳನ್ನು ಇಟ್ಟು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥ ಸಾರಿಗೆ ಸಿಬ್ಬಂದಿಗೆ ಒಂದು ಶಾಶ್ವತವಾದ ರೀತಿಯಲ್ಲಿ ಪರಿಹಾರವನ್ನು ಕಲ್ಪಿಸಿಕೊಡಲಿಕ್ಕೆ ಸರ್ಕಾರ ಕೂಡ ವಿಫಲವಾಗಿದೆ. ಹೀಗಾಗಿ ಈ ಬಾರಿಯಾದರೂ ಕೂಡ ಮುಷ್ಕರಕ್ಕೆ ಮುನ್ನವೇ ಸರ್ಕಾರ ಈ ಸಾರಿಗೆ ಸಿಬ್ಬಂದಿಯ ಬೇಡಿಕೆಗಳನ್ನು ಈಡೇರಿಸುತ್ತಾ ಅಥವಾ ಮುಷ್ಕರದ ನಂತರವೇ ಎಚ್ಚೆತ್ತುಕೊಳ್ಳುತ್ತಾ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ, ಗಮನಿಸ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ಸಾರಿಗೆ ಸಿಬ್ಬಂದಿ ಮುಷ್ಕರ ಮಾಡ್ತಾರೆ, ಆನಂತರ ಮನವೊಲಿಕೆ ನಡೆಯುತ್ತೆ, ಕೆಲ ಬೇಡಿಕೆಗಳನ್ನು ಈಡೇರಿಸ್ತಾರೆ, ಕೆಲ ಬೇಡಿಕೆಗಳನ್ನು ಹಾಗೆ ಜೀವಂತವಾಗಿ ಇಡ್ತಾರೆ. ಹಾಗೆ ಮುಂದುವರಿತಾ ಈಗ ಮತ್ತೊಂದು ಮುಷ್ಕರಕ್ಕೆ ಬಂದು ತಲುಪಿದೆ. ಈ ಬಾರಿಯ ಬೇಡಿಕೆಗಳೇನೇನಿದ್ದಾವೆ ಹಾಗಾದ್ರೆ ಪ್ರಮುಖವಾಗಿ? ದಶರಥ್, ಸಾರಿಗೆ ನೌಕರರ ಮುಷ್ಕರದ ಬೇಡಿಕೆ ಯಾವತ್ತೂ ಈಡೇರಿಲ್ಲ. ಕಳೆದ 4-5 ವರ್ಷಗಳಿಂದಲೂ ಕೂಡ ಅವರು ಕೇಳ್ತಾ ಇರುವಂತದ್ದು ಸಾರಿಗೆ ಇಲಾಖೆಯಲ್ಲಿ ಇರುವಂತಹ ಖಾಸಗೀಕರಣ ಹಾಗೇನ ಭ್ರಷ್ಟಾಚಾರ ತಡೆ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ 38 ತಿಂಗಳ ಹಿಂಬಾಕಿ ವೇತನ ಅಥವಾ ಅವಾಗೇನ್ ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಇತ್ತು, ಆ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆ ಏನಿದೆ 38 ತಿಂಗಳ ಹಿಂಬಾಕಿ ವೇತನವನ್ನ ಬಿಡುಗಡೆ ಮಾಡಬೇಕು. ಹಾಗೇನೆ ಸರ್ಕಾರಿ ನೌಕರರಿಗೆ ಇರುವಂತಹ ಸಮಾನ ವೇತನವನ್ನ ಸಾರಿಗೆ ನೌಕರರ ಸಿಬ್ಬಂದಿಗಳು ಕೂಡ ಕೊಡಬೇಕು ಅನ್ನುವಂತಹ ಪ್ರಮುಖ 3 ಬೇಡಿಕೆಗಳಿತ್ತು. ಅದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಕೇವಲ ಆಶ್ವಾಸನೆಗಳು, ಸಭೆಗಳು ಮಾತ್ರ ಹೊರತು ಆ ಒಂದು ಬೇಡಿಕೆಗಳು ಈಡೇರಲಿಲ್ಲ. ಈಗ ಮೊನ್ನೆವರೆಗೂ ಕೂಡ ಶನಿವಾರದವರೆಗೂ ಕೂಡ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಜೊತೆಗೂ ಕೂಡ ಒಕ್ಕೂಟಗಳ ಸಭೆಯನ್ನು ಮಾಡಿದ್ರು. 2-3 ಸುತ್ತಿನ ಸಭೆಯನ್ನು ಮಾಡಿದ್ರು ಕೂಡ ಒಮ್ಮತದ ನಿರ್ಧಾರಕ್ಕೆ ಬರ್ಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಹಿಂದೆ ಕಳೆದ ಆಗಸ್ಟ್ ಅಂದ್ರೆ ಇದೇ ವರ್ಷದ ಆಗಸ್ಟ್ ತಿಂಗಳ ಆರಂಭದಲ್ಲೂ ಕೂಡ ಒಂದು ಸ್ಟ್ರೈಕ್ ಅನ್ನ ಮಾಡಿದ್ದು. ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರವರಿಗೆ ಕೆಲವೊಂದು ತಿಂಗಳ ಕಾಲಾವಕಾಶ ಕೊಡಿ ಅನ್ನುವಂತಹ ಒಂದು ಭರವಸೆಯನ್ನು ನೀಡಿ ಅವ್ರನ್ನ ವಿಶ್ವಾಸ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಈಗ ಆ ಭರವಸೆ ಆಗಿರುವಂತ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಈ ಸಂದರ್ಭದಲ್ಲಿ ನೇರವಾಗಿ ಮುಷ್ಕರ ಕರೆ ನೀಡೋ ಬದಲು ಹಂತವಾಗಿ ಡಿಪೋಗಳಿಗೆ ಹೋಗಿ ತೆರಳಿ ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿ ನೇರವಾಗಿ ಬಸ್ಗಳನ್ನ ನಿಲ್ಲಿಸುವಂತದ್ದು, ಯಾವುದೇ ರೀತಿಯ ಮುನ್ಸೂಚನೆ ನೀಡದೇನೆ ಬಸ್ಗಳನ್ನ ನಿಲ್ಲಿಸುವಂತ ಪ್ರಕ್ರಿಯೆಗಳಿಗೆ ಈಗ ಚಾಲನೆ ನೀಡಿರುವಂತದ್ದು. ಸಹಜವಾಗಿ ಇದು ಸರ್ಕಾರಕ್ಕೆ, ಅದರಲ್ಲೂ ಕೂಡ ಸಾರಿಗೆ ನಿಗಮಗಳಿಗೆ ದೊಡ್ಡ ಹೊಡೆತ ಆಗುತ್ತೆ. ಸಾರ್ವಜನಿಕ ಸಂಚಾರಕ್ಕೆ, ದಿನನಿತ್ಯದ ಓಡಾಟಕ್ಕೆ ಸಾಕಷ್ಟು ಅಡೆತಡೆಗಳಾಗಬಹುದು. ಹಾಗಾಗಿ ಎಲ್ಲ ಒಂದು ರೀತಿಯಲ್ಲಿ ಸರ್ಕಾರ ಈಗ ಮಾತುಕತೆನ ನಡೆಸಬೇಕಾಗತ್ತೆ. ಅಲ್ಲದೇನೆ ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಅವರು ಇವರಿಗೆ ನೀಡಿರುವಂತ ಭರವಸೆ ಏನಂತಂದ್ರೆ, ನೀವು ಫೆಬ್ರವರಿವರೆಗೆ ಅಂತಂದ್ರೆ ಬಜೆಟ್ ಮಂಡನೆ ಆಗುವವರೆಗೆ ನೀವು ಸ್ವಲ್ಪ ಕಾಯಿರಿ, ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಒಂದು ಅಂತಿಮ ನಿರ್ಧಾರವನ್ನು ಮಾಡ್ತಾರೆ. ಆದ್ರೆ ಯಾವುದೂ ಕೂಡ ನನ್ನ ಕೈಯಲ್ಲಿಲ್ಲ, ಸ್ವತಃ ಸಿದ್ದರಾಮಯ್ಯನವರೇ ಹೇಳಬೇಕು, ಹಣಕಾಸು ಇಲಾಖೆ ಅವ್ರ ಕೈಯಲ್ಲಿದೆ, ನಿರ್ಧಾರವನ್ನ ಮುಖ್ಯಮಂತ್ರಿ ಅವರೇ ಮಾಡಬೇಕು. ಹಾಗಾಗಿ ನಾನು ನಿಮ್ಮ ಬೇಡಿಕೆಗಳ ಬಗ್ಗೆ ಅಥವಾ ಸಭೆಯಲ್ಲಿ ಆಗಿರುವಂತಹ ಚರ್ಚೆಗಳ ಬಗ್ಗೆ ನಾನು ಅವರ ಗಮನಕ್ಕೆ ತರ್ತೇನೆ ಅನ್ನುವಂತಹ ಮಾತುಗಳನ್ನ ಸಾರಿಗೆ ಸಚಿವರು ಆಡಿದ್ರು. ಹಾಗಾಗಿ ಮತ್ತೆ ಅವರಿಗೆ ಸ್ಪಷ್ಟವಾದಂತಹ ನಿಖರವಾದಂತಹ ಭರವಸೆ ಸಾರಿಗೆ ನೌಕರರ ಒಕ್ಕೂಟಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಈಗ ಅವರು ಮತ್ತೆ ಆಕ್ಟಿವ್ ಆಗಿರುವಂತದ್ದು, ಡಿಪೋಗಳಿಗೆ ಹೋಗಿ ತೆರಳಿ ಅಲ್ಲಿನ ಸ್ಥಿತಿಗತಿಗಳನ್ನು ನೋಡ್ಕೊಂಡು ಅಲ್ಲಿ ಸಂಘಟನೆಗಳನ್ನು ಮಾಡುವಂತದ್ದು, ನೌಕರರನ್ನ ಒಗ್ಗೂಡಿಸುವಂತದ್ದು, ಹಾಗೇನೆ ಒಂದು ದಿನ ಏಕಾಏಕಿ ಸ್ಟ್ರೈಕ್ ಅನ್ನ ಮಾಡಲಿಕ್ಕೆ ಆಂತರಿಕವಾಗಿ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಗಣೇಶ್ ನಿಮ್ಮಲ ಮಾಹಿತಿಗೆ.